ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹೋಶೇಯನ ಗ್ರಂಥ, ದ ಬುಕ್ ಆಫ್ ಹೋಸಿಯಾ, ಮೊದಲನೇ ಅಧ್ಯಾಯ. ಹೋಶೇಯ ಅಂದರೆ ಅರ್ಥಗಳು ಸಪ್ತಾರ್ಥಗಳಿದೆ. ಒಂದು ಬಿಡುಗಡೆ, ಎರಡನೇದು ವಿಶಾಲತೆ, ಮೂರನೇದು ಸ್ವತಂತ್ರ, ನಾಲ್ಕನೇದು ಹೋಶಿಯ ಅಂತೇಳಿದರೆ ಭದ್ರತೆ, ಐದನೇ ಅರ್ಥ ಹೋಶಿಯ ಅಂದರೆ ಸಹಾಯ, ಆರನೇದು ಹೋಶೇಯ ಅಂತ ಹೇಳಿದರೆ ಅರ್ಥ ರಕ್ಷಣೆ, ಏಳನೇದಾಗಿ ಹೋಶೇಯ ಅಂತ ಹೇಳಿದರೆ ವಿಜಯ, ಜಯ. ಹಾಗಾದರೆ ಈ ಸಪ್ತ ಅರ್ಥಗಳನ್ನು ಒಳಗೊಂಡಂಥ ಈ ಹೋಶೇಯನ ಅನುಭವ ಅಂದರೆ ಹೋಶೇಯನಿಗೆ ಮಾತ್ರ ಅಲ್ಲ, ಪ್ರವಾದಿಯಾದಂಥ ಹೋಶೇಯನಿಗೆ ಸೀಮಿತವಾದದ್ದಲ್ಲ. ಹೋಶೇಯ ಅನುಭವ ಅಥವಾ ಹೋಶೇಯನ ಅನುಭವ ಅಂತೇಳಿದರೆ ಅದು ಬಿಡುಗಡೆ ಅನುಭವ ಅಥವಾ ವಿಶಾಲದ ಅನುಭವ ಅಥವಾ ಸ್ವತಂತ್ರದ ಅನುಭವ ಅಥವಾ ಅದು ರಕ್ಷಣೆಯ ಅನುಭವ, ಸಹಾಯದ ಅನುಭವ, ಈ ರೀತಿಯಾಗಿರುವಂಥ ಒಂದು ಅನುಭವಕ್ಕೆ ಹೋಶೇಯನ ಅನುಭವ ಅಂತ ಹೇಳಿಬಿಡೋಣ. 11 ವಚನಗಳಿರುವಂಥ ಮೊದಲನೇ ಅಧ್ಯಾಯದಲ್ಲಿ, ಹೋಶೇಯ ಮೊದಲನೇ ಅಧ್ಯಾಯದ 11 ವಚನಗಳಲ್ಲಿ ನಾವು 11 ಹೋಶೇಯನ ಅನುಭವಗಳನ್ನು ನೋಡಿಕೊಳ್ತೇವೆ. 11-fold ಹೋಸಿಯನ್ ಎಕ್ಸ್ಪೀರಿಯನ್ಸಸ್. 11-fold ಎಕ್ಸ್ಪೀರಿಯನ್ಸಸ್ ಅಂದರೆ ಹೋಶೇಯನ ಅನುಭವಗಳು, ಹೋಶಿಯಾನಿಕ್ ಎಕ್ಸ್ಪೀರಿಯನ್ಸಸ್. 11 ಹೋಶೇಯನ ಅನುಭವಗಳು. ಹೋಶೇಯನ ಅಂತ ಹೇಳೋಕ್ಕಿಂತಲೂ ಹೋಶೇಯ ಅನುಭವಗಳು ಅಂತ ಹೇಳ್ತೀನಿ ರೀ. ಹೋಶೇಯನ ಅಂತ ಹೇಳಿದರೆ ಪ್ರವಾದಿಯಾದ ಹೋಶೇಯನ ಅನುಭವ ಅಂತ ನಾವು ತಿಳ್ಕೊಳ್ಬಾರ್ದು. ಇದು ಹೋಶೇಯ ಅನುಭವ ಅಂದರೆ ಬಿಡುಗಡೆಯ ಅನುಭವ, ಅಂದರೆ ಸಹಾಯದ ಅನುಭವ, ಅಂದರೆ ವಿಶಾಲದ ಅನುಭವ, ಅಂದರೆ ಸ್ವತಂತ್ರದ ಅನುಭವ ಅಂತ ಅರ್ಥ. ಸರಿ, ಇಷ್ಟೊಂದು ಪರಿಚಯವನ್ನು ಹೇಳಿಬಿಟ್ಟು ಈಗ ಮೊದಲನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಹೋಶೇಯನ ಪ್ರವಾದನ ಗ್ರಂಥದಿಂದ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ನೋಡುವುದಾದರೆ, ಯೆಹೂದದ ಅರಸರು ಇದ್ದಂಥ ಕಾಲದಲ್ಲಿ ಆ ಹೋಶೇಯನಿಗೆ ಸಿಕ್ಕಿದ ಒಂದು ವಾಕ್ಯ ಎಂಬುದಾಗಿ ನೋಡ್ತೇವೆ. ಏನು ವಾಕ್ಯ ಸಿಕ್ತು ಎಂಬುದಾಗಿ ನೋಡೋಣ. 2ನೇ ವಚನ, ಮೊದಲನೇ ಅಧ್ಯಾಯ 2ನೇ ವಚನದಲ್ಲಿ, ಯೆಹೋವನು ಹೋಶೇಯನ ಸಂಗಡ ಮೊದಲು ಮಾತಾಡಿದಾಗ ಅಂತ ನೋಡ್ತೇವೆ. ಆ ಸಾಲಿನಲ್ಲಿ ಮೊದಲನೇ ಅಧ್ಯಾಯ 2ನೇ ವಚನ ಏನೆಂದರೆ ಮಾತಾಡುವ ಅನುಭವ. ಈ ಹೋಶೇಯನ ಅನುಭವ ಎಂಥ ಅನುಭವ ಅಂದರೆ ದೇವರು ಮಾತಾಡುವ ಅನುಭವ. ಹೌದು, ಇದು ಯಾರೊಬ್ಬಾಮನ ಕಾಲದಲ್ಲಿ ಬೇಯೇರಿಯ ಮಗನಾದ ಹೋಶೇಯನಿಗೆ ದೇವರ ವಾಕ್ಯ ಸಿಕ್ತು. ಯಾರೊಬ್ಬಾಮನ ಕಾಲದಲ್ಲಿ ಅಂತ ಹೇಳಿದರೆ ಅದರ ಬಗ್ಗೆ ನಾವು 2ನೇ ಅರಸುಗಳಲ್ಲಿ ಬಹಳಷ್ಟು ನೋಡ್ತೇವೆ. ಅಲ್ಲಿ ಅಂಥ ಒಂದು ವಿಶೇಷವಾಗಿ ಆ ಭಕ್ತಿ ವರ್ಧಕವಾದಂಥ ಒಂದು ಅನುಭವ ಹಿನ್ನೆಲೆ ಆಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನೋಡುವಾಗ ದೇವರು ಮಾತಾಡಿದ್ನಂತೆ. ಯಾರೊಬ್ಬಾಮನ ಕಾಲದಲ್ಲಿ ಅಂದರೆ ಹಿಂಜಾರಿದಂಥ ಅರಸನು, ಹಿಂಜಾರಿದಂಥ ಪ್ರಜೆಗಳು ಇರುವಂಥ ಕಾಲದಲ್ಲಿ ದೇವರು ಮಾತಾಡಿದನು ಒಬ್ಬ ವ್ಯಕ್ತಿ ಹತ್ರ. ಅದು ಯಾರಂದರೆ ಹೋಶೇಯನೊಂದಿಗೆ ಮಾತಾಡಿದ. ಇದು ಹೋಶೇಯನ 11 ಅನುಭವಗಳು ಅಂತ ಹೇಳಿದ್ನಲ್ವ, ಇದು ಮೊದಲನೇ ಅನುಭವ. ಹೋಶೇಯನ ಅನುಭವ ಹೇಗಿರ್ತದೆ ಅಂದರೆ, ದೇವರು ನಮ್ಮ ಜೊತೆಗೆ
ಮಾತನಾಡುವ ಅನುಭವವೇ ಹೋಶೇಯನ ಅನುಭವ. ಎರಡನೇದಾಗಿ, ನೀನು ಹೋಗಿ ವ್ಯಭಿಚಾರಿಣಿಯನ್ನು ಮದುವೆ ಮಾಡಿಕೊಂಡು ವ್ಯಭಿಚಾರದಿಂದ ಆಗುವ ಮಕ್ಕಳನ್ನು ಸೇರಿಸಿಕೋ. ಹೋಶೇಯ 1:2 ಅದನ್ನು ನೋಡ್ತೇವೆ. ಸೇರಿಸಿಕೋ ಅಂದರೆ ದೇವರು ಇದನ್ನು ಯಾಕೆ ಆ ರೀತಿಯಾಗಿ ಹೇಳುವಂಥ ಒಂದು ಕಾರಣ ಏನಂತ ಹೇಳಿದರೆ, ದೇಶವು ನನ್ನನ್ನು ಬಿಟ್ಟು ಅಧಿಕ ವ್ಯಭಿಚಾರವನ್ನು ನಡೆಸುತ್ತದೆಂಬುದಕ್ಕೆ ಇದು ದೃಷ್ಟಾಂತವಾಗಿರಲಿ. ಸೇರಿಸಿಕೋ ಅಂತ ಹೇಳಿದರೆ, ಪ್ರವಾದಿ ಯಾವ ರೀತಿಯಾಗಿ ಪತಿದ್ರೋಹ ಮಾಡಿದ, ಹೆಂಡತಿಯಿಂದ ಹುಟ್ಟಿದ, ಅಂದರೆ ವ್ಯಭಿಚಾರದಿಂದ ಹುಟ್ಟಿದ ಮಕ್ಕಳನ್ನು ಸೇರಿಸಿಕೋ ಅಂತ ಹೇಳಿದಾಗ ಆಗ ದೇವರು ಹೇಳ್ತಿದ್ದಾರೆ, ನಾನು ಅದೇ ರೀತಿಯಾಗಿ, ದೇವರು ಆತ್ಮಿಕ ಪತಿ, ದೇವಜನರು ಆತನಿಗೆ ಮದುಮಗಳು. ಹಾಗಿರುವಾಗ ಮದುಮಗಳು ಅಂದರೆ ನಾವು ದೇವರನ್ನು ಬಿಟ್ಟು ದೇವರಿಗೆ ಹೊರತಾದವುಗಳ ಸಂಗಡ ನಾವು ಬೆರೆತಿದ್ದರೆ ಏನಾಗ್ತದೆ? ಅದು ಆತ್ಮಿಕ ವ್ಯಭಿಚಾರ. ಅದರಿಂದ ಆಗುವಂಥ ಫಲ, ಅದರಿಂದ ಆಗುವಂಥ ಸಂತತಿ, ಮುಂದಿನ ತಲೆಮಾರು, ದೇವರು ಹೇಳ್ತಾರೆ ಅವರನ್ನು ಸೇರಿಸ್ಕೊ. ಯಾಕೆ? ದೇವರು ನಾನು ನಿಮ್ಮನ್ನು ಅದೇ ರೀತಿಯಾಗಿ ಸೇರಿಸಿಕೊಳ್ತೇನೆ, ಸೇರಿಸಿಕೊಂಡವನಾಗಿದ್ದೇನೆ ಎಂಬುದನ್ನು ದೃಷ್ಟಾಂತಪಡಿಸೋದಕ್ಕಾಗಿ ಆ ರೀತಿಯಾಗಿ ದೇವರು ಹೇಳಿದ್ದಾರೆ. ಇದೇ ಮಾತು ನಮ್ಮ ಕರ್ತನಾದ ಯೇಸು ಕರ್ತನು, ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಯೋಹಾನ 6 ಹೇಳಿದ ಮಾತಿನ ಪ್ರಕಾರವಾಗಿ ದೇವರು ಸೇರಿಸಿಕೋ ಅಂತ ಹೇಳುವಾಗ ಇದು ಹೋಶೇಯನ ಅನುಭವ. ಹೋಶೇಯನ ಅನುಭವ ಅಥವಾ ಹೋಶೇಯ ಅನುಭವ ಅಂತ ನೋಡ್ಕೊಳ್ತಾ ಇದ್ವಿ. 11 ಹೋಶೇಯ ಅನುಭವಗಳಿದೆ. ಈ 11 ಹೋಶೇಯ ಅನುಭವಗಳಲ್ಲಿ ಮೊದಲನೇ ಅನುಭವ, ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುವುದು ಹೋಶೇಯ ಅನುಭವ. ಅದು ಯಾವಾಗ? ನಾವು ದೇವರನ್ನು ಬಿಟ್ಟಂಥ ನೆಲೆಯಲ್ಲಿಯೂ ದೇವರು ನಮ್ಮ ಹತ್ರ ಮಾತಾಡೋದು ಹೋಶೇಯ ಅನುಭವ. ಎರಡನೇದಾಗಿ, ದೇವರು ನಮ್ಮನ್ನು ಸೇರಿಸಿಕೊಳ್ಳುವಂಥದ್ದು, ನಾವು ದೇವರಿಗೆ ವಿರುದ್ಧವಾಗಿದ್ದಾಗ್ಯೂ ದೇವರು ನಮ್ಮನ್ನು ಸೇರಿಸಿಕೊಳ್ಳುವಂಥದ್ದು ಹೋಶೇಯ ಅನುಭವ. ಮೂರನೇದಾಗಿ, ಮಗು ಹುಟ್ಟಿದಾಗ ಆ ಮಗುವಿಗೆ ಇಜ್ರೇಲ್ ಎಂದು ಹೆಸರಿಡು ಅಂತ ಹೇಳ್ತಾರೆ. ಇಜ್ರೇಲ್ ಅಂತ ಹೇಳಿದರೆ ಅದರ ಅರ್ಥ ದೇವರು ಬಿತ್ತುವನು ಅಂತ ಹೇಳ್ಬಿಟ್ಟು, ಗಾಡ್ ವಿಲ್ ಸೋ. ಹೌದು, ಇಜ್ರೇಲ್ ಅನುಭವ ಹೋಶೇಯ ಅನುಭವ, ಅಥವಾ ದೇವರು ಬಿತ್ತುವಂಥ, ನಮ್ಮಲ್ಲಿ ಬಿತ್ತುವಂಥ ಅನುಭವ ಹೋಶೇಯ ಅನುಭವ. ಹೌದು, ಆ ಇಜ್ರೇಲ್ನಲ್ಲಿ ಅಂಥ ಒಂದು ಹಿತಕರವಾದ ಘಟನೆಗಳು ನಡೆದಿಲ್ಲ. ನಿಜಕ್ಕೂ ದೇವರು ಮುಯಿ ತೀರಿಸಬೇಕು ಅಂಥ ಒಂದು ಸ್ಥಿತಿಗತಿ ಹಿನ್ನೆಲೆಯಲ್ಲಿತ್ತು. ಆದರೂ ಕೂಡ ದೇವರು ಬಿತ್ತುವುದಾಗಿ ಹೇಳ್ತಾನೆ. ಹೌದು, ದೇವರು ಪ್ರೀತಿಯಿಂದ ಶಿಕ್ಷಿಸುವಂಥದ್ದನ್ನು ಬಿತ್ತುವಂಥದ್ದು ಸಾಧ್ಯತೆ. ಅದೇ ಸಂದರ್ಭದಲ್ಲಿ ಸೇರಿಸಿಕೋ ಎಂಬುದಾಗಿ ಹೇಳಿದ ದೇವರು ಪುನಃಸ್ಥಾಪಿಸುವುದನ್ನು ಬಿತ್ತುವುದಾಗಿ ಹೊಂದುವ ಅನುಭವ ಈ ಮೂರನೇ ಹೋಶೇಯ ಅನುಭವ, ಥರ್ಡ್ ಹೋಶಿಯಾನಿಕ್ ಎಕ್ಸ್ಪೀರಿಯನ್ಸ್. ಮುಂದೆ ನಾವು ನೋಡ್ತಾ ಇರುವಾಗ ಹೋಶೇಯನ ಗ್ರಂಥ
ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ 11 ಹೋಶೇಯ ಅನುಭವಗಳನ್ನು ನೋಡ್ತಿದ್ದೇವೆ. ಅದರಲ್ಲಿ 3 ಮುಗಿತು. 4ನೇದಾಗಿ ನೋಡುವಾಗ ದೇವರು ಹೇಳುವಂಥದ್ದು, ಮಗು ಹುಟ್ಟಿದಾಗ ಲೋರುಹಮ ಎಂದು ಹೆಸರಿಡಬೇಕು ಎಂಬುದಾಗಿ ಅಲ್ಲಿ ದೇವರು ಹೇಳಿರುವಾಗ ಅದರ ಅರ್ಥ ಏನಂದರೆ ಅಪ್ರಿಯಳು ಅಂತ ಹೇಳ್ಬಿಟ್ಟು, ಅಥವಾ ಅದನ್ನೇ ದೇವರಲ್ಲಿ ಹೇಳುವಂಥ ಮಾತು, ಏಕೆಂದರೆ ನಾನು ಇಸ್ರಾಯೇಲ್ ವಂಶದವರಲ್ಲಿ ಇನ್ನು ವಾತ್ಸಲ್ಯವಿಡುವುದಿಲ್ಲ. ಲೋರುಹಮದ ಅನುಭವ, ವಾತ್ಸಲ್ಯ ಬಿಡದ ಅನುಭವ. ವಾತ್ಸಲ್ಯವಿಡುವುದಿಲ್ಲ, ಅವರನ್ನು ಎಷ್ಟು ಮಾತ್ರಕ್ಕೂ ಕ್ಷಮಿಸುವುದಿಲ್ಲ. ವಾತ್ಸಲ್ಯನೂ ಇಲ್ಲ, ಕ್ಷಮೆನೂ ಇಲ್ಲ. ಯಾರಿಗೆ? ಇಸ್ರಾಯೇಲ್ ವಂಶದವರಲ್ಲಿ. ಇಸ್ರಾಯೇಲ್ ಅಂತ ಹೇಳಿದರೆ ದೇವರೊಂದಿಗೆ ಹೋರಾಡುವಂಥ ವ್ಯಕ್ತಿಗಳಿಗೆ ದೇವರಿಂದ ಅವರು ದೂರವಾಗಿದ್ದಾರೆ. ಆದ ಕಾರಣ ದೇವರು ವಾತ್ಸಲ್ಯವಿಡದ ಅನುಭವ, ಕ್ಷಮಿಸದ ಅನುಭವ ಅವರಿಗೆ ಕೊಡ್ತಿದ್ದಾರೆ. ಇದು ಕೂಡ ಹೋಶೇಯ ಅನುಭವ. ಹೋಶೇಯ ಅನುಭವಗಳಲ್ಲಿ 11 ಅನುಭವಗಳಲ್ಲಿ ಒಂದು. ಇದು ಸ್ವಲ್ಪ ನಕಾರಾತ್ಮಕವಾಗಿದೆ, ಆದರೂ ಕೂಡ ಅನಂತರ ಅದರ ಪರಿಣಾಮ ಹೇಗಿದೆ ನೋಡೋಣ. ಭಾಳ ಚೆನ್ನಾಗಿದೆ. 5ನೇದಾಗಿ ಇಸ್ರಾಯೇಲ್ ವಂಶದವರಲ್ಲಿ ದೇವರು ವಾತ್ಸಲ್ಯ ಬಿಡೋದಿಲ್ಲ ಅಂತೆ, ಕ್ಷಮಿಸುವುದೂ ಇಲ್ಲ ಅಂತೆ. ಆದರೆ 6ನೇ ವಚನದ 2ನೇ ಭಾಗದಲ್ಲಿ 1ನೇ ಅಧ್ಯಾಯ ಹೋಶೇಯನಲ್ಲಿ, ಆದರೆ ಯಹೂದ ವಂಶದವರಲ್ಲಿ ವಾತ್ಸಲ್ಯ ಬಿಟ್ಟು, ಇಸ್ರಾಯೇಲ್ ವಂಶದಲ್ಲಿ ವಾತ್ಸಲ್ಯ ಬಿಡೋದಿಲ್ಲ, ಯಹೂದ ವಂಶದಲ್ಲಿ ವಾತ್ಸಲ್ಯ ಬಿಟ್ಟು ಅವರನ್ನು ಉದ್ಧರಿಸುವೆನು. ಹಾಗಾದರೆ ಈ ರೀತಿಯಾಗಿ ನಾವು ತಿಳ್ಕೊಳ್ಳೋಣ. ದೇವರ ಹತ್ರ ಹೋರಾಡುವಂಥವರು ಇಸ್ರಾಯೇಲ್ರು. ಇಸ್ರಾಯೇಲ್ ಅಂದರೆ ದೇವರೊಂದಿಗೆ ಹೋರಾಡುವುದು. ದೇವರ ಹತ್ರ ಹೋರಾಡಿದ್ದಾಗ್ಯೂ ಕ್ಷಮೆ ಇಲ್ಲ, ವಾತ್ಸಲ್ಯ ಇಲ್ಲ ಎಂಬುದಾಗಿ ನಮಗೆ ಅನಿಸಬಹುದು. ಅದು ಒಂದು ಹೋಶೇಯ ಅನುಭವ. ಆದರೆ ಯಹೂದ ಅಂತ ಹೇಳಿದ್ರೆ ಸ್ತುತಿ, ಸ್ತೋತ್ರ ಅಥವಾ ಉತ್ಸಾಹ. ಸ್ತುತಿ ಮಾಡುವಾಗ ನಮಗೆ ವಾತ್ಸಲ್ಯದ ಅನುಭವ, ಹೌದು, ಉದ್ಧಾರದ ಅನುಭವ ಆಗುತ್ತೆ. ಅದು ಕೂಡ 11 ಹೋಶೇಯ ಅನುಭವಗಳಲ್ಲಿ ಒಂದಾಗಿದೆ. ಮತ್ತು ಈ ಹೋಶೇಯನ ಗ್ರಂಥ 1ನೇ ಅಧ್ಯಾಯದಲ್ಲಿ 11 ಹೋಶೇಯ ಅನುಭವಗಳನ್ನು ನೋಡಿಕೊಳ್ತಿದ್ದೇವೆ. ಹೋಶೇಯನ ಪ್ರವಾದಿಯ ಅನುಭವಗಳಲ್ಲ, ಹೋಶೇಯ ಅನುಭವ. ಹೋಶೇಯ ಅಂತ ಹೇಳಿದರೆ ಬಿಡುಗಡೆ, ರಕ್ಷಣೆ, ಸ್ವಾತಂತ್ರ್ಯ, ವಿಜಯ, ಭದ್ರತೆ, ಸಹಾಯ ಎಂಬ ಅರ್ಥಗಳನ್ನು ಕೊಡುವಂಥದ್ದು. ಆದ ಕಾರಣ ಹೋಶೇಯ ಅನುಭವ ಅಂತ ಹೇಳಿಬಿಟ್ಟು ನಾವು ಸ್ಟಡಿ ಮಾಡ್ತಾ ಇದ್ದೀವಿ 1ನೇ ಅಧ್ಯಾಯದಲ್ಲಿ. ಈಗ 6ನೇದಾಗಿ ಈ 6ನೇ ಹೋಶೇಯ ಅನುಭವ ಏನಂತ ಹೇಳಿದರೆ 7ನೇ ವಚನ, ಬಿಲ್ಲು, ಕತ್ತಿ, ಕಾಳಗ, ಕುದುರೆ, ರಾಹುತ. ಅಂದರೆ ಈಗಿನ ಕಾಲದಲ್ಲಿ ನೋಡುವಾಗ ನಾವು ಬೇರೆ ಬೇರೆ ಆಯುಧಗಳನ್ನು, ನಾವು ಉಪಕರಣಗಳನ್ನು, ಮಾಧ್ಯಮಗಳನ್ನು ಯೂಸ್ ಮಾಡ್ಕೋಬೋದು. ಈ ಮೂಲಕದಿಂದಲ್ಲ ಎಂಬುದು ಕೂಡ ಒಂದು ಅನುಭವ. ನಾಟ್ ಬೈ ಮೈಟ್ ನಾಟ್ ಬೈ ಪವರ್, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ ಅನ್ನೋದು ಕೂಡ ಹೋಶೇಯ ಅನುಭವಗಳಲ್ಲಿ ಒಂದಾಗಿರ್ತದೆ. ಭಾಳ ಮುಖ್ಯ ಅದು. ಹಾಗಾದರೆ ಯಾವುದರಿಂದ ಎಂಬುದಾಗಿ ಒಂದು ಪ್ರಶ್ನೆ ಬರ್ಬೋದಲ್ಲ. ಅದು 7ನೇ ಅನುಭವ. ಅದು 7ನೇ ವಚನದಲ್ಲಿ ಕೊನೆ ಭಾಗದಲ್ಲಿ ಇದೆ. ಅವರ ದೇವರಾದ ಯೆಹೋವನ ಬಲದಿಂದಲೇ ಅವರನ್ನು ರಕ್ಷಿಸುವೆನು ಎಂಬುದಾಗಿ ದೇವರು ಹೇಳ್ತಾನೆ.
ದೇವರ ಬಲ, ದೇವರ ಬಲದಿಂದ ರಕ್ಷಣೆ. ಇನ್ನೊಂದು ಸರಿ ಹೇಳ್ತೇನೆ, ದೇವರ ಬಲದಿಂದ ರಕ್ಷಣೆ ಎಂಬುದು ಹೋಶೇಯ ಅನುಭವಗಳಲ್ಲಿ ಒಂದಾಗಿರ್ತದೆ. ಅದು ಕರೆಕ್ಟಾಗಿ ಹೇಳಬೇಕಾದ್ರೆ ಹೋಶೇಯ ಅನುಭವಗಳಲ್ಲಿ 7ನೇ ಅನುಭವ ಅದು. 7th ಹೋಶಿಯಾನಿಕ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಬೈ ದಿ ಪವರ್ ಆಫ್ ಗಾಡ್. ದೇವರ ಶಕ್ತಿ ಇಂದ ರಕ್ಷಣೆ. ಹಾಗೆ ಮುಂದುವರಿಯುವುದಾದರೆ ನಾವು ಇನ್ನೊಂದು ಸಂಗತಿಯನ್ನು 9ನೇ ವಚನದಲ್ಲಿ ನಾವು ನೋಡ್ತೇವೆ. ಇನ್ನೊಂದು ಮಗು ಹುಟ್ಟಿತು, ಆ ಮಗುವಿಗೆ ಲೋ ಅಮ್ಮಿ ಎಂಬ ಅನುಭವ. ಅದೇನೆಂದರೆ ನನ್ನ ಪ್ರಜೆಯಲ್ಲ ಎಂಬ ಅನುಭವ. ಹೌದು, ಕ್ರಿಸ್ತನಿಲ್ಲದಿದ್ದರೆ ಎಂಥ ಅನುಭವ, ಪ್ರಜೆ ಇಲ್ಲದ ಒಂದು ಅನುಭವ. ಹೌದು, ಕೆಲವೊಮ್ಮೆ ಕ್ಷಣ ಮಾತ್ರ ನಾನು ಯೆಶಾಯ 54:7 ಕ್ಷಣ ಮಾತ್ರ ನಿನ್ನನ್ನು ನಾನು ಕೈ ಬಿಟ್ಟಿದ್ದೆ, ಪ್ರಜೆ ಅಲ್ಲ ಎಂಬ ಅನುಭವ ನಮಗೆ ಆಗುತ್ತೆ. ಅವರಿಗಾಗಿದೆ, ನಮಗೆ ಆಗಬೇಕಾಗಿಲ್ಲ, ಆಗೋದಾದರೂ ಕೂಡ ಅದು ಹೋಶೆಯ ಅನುಭವ. ನೀವು ನನ್ನ ಪ್ರಜೆ ಅಲ್ಲ ಎಂಬುದಾಗಿ ಹೇಳುವಾಗ ನಾನು ಇನ್ನು ನಿಮ್ಮ ದೇವರಲ್ಲ ಎಂಬಂಥ ಒಂದು ಅನುಭವ ಭಾಳ ಕಷ್ಟಕರವಾದಂಥ. ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದಿ, ನನ್ನ ದೇವರು ಅಲ್ಲ. ಈ ಹೋಶೆಯ ಅನುಭವ ನಮ್ಮ ಕರ್ತನಿಗೂ ಸ್ವಲ್ಪ ಮಟ್ಟಿಗೆ ಆಯಿತು ಶಿಲುಬೆ ಮೇಲೆ. 1ನೇ ಅಧ್ಯಾಯ ಹೋಶೇಯನ ಗ್ರಂಥದಲ್ಲಿ 10ನೇ ವಚನದಲ್ಲಿ ನಾವು ನೋಡುವಾಗ 9ನೇ ಹೋಶೇಯನ ಅಥವಾ ಹೋಶೇಯ ಅನುಭವ, ಅದು ಹೋಶೇಯನಿಗೂ ಆಗಿತ್ತು. ಹೋಶೆಯ ಅನುಭವ ಏನಪ್ಪ ಅಂತ ಹೇಳಿದರೆ, ಇಸ್ರಾಯೇಲರಲ್ಲಿ ವಾತ್ಸಲ್ಯವಿಡುವುದಿಲ್ಲ, ಕ್ಷಮಿಸುವುದಿಲ್ಲ ಅಂತ ಹೇಳ್ಬಿಟ್ಟು 6ನೇ ವಚನದಲ್ಲಿ ದೇವರು ಹೇಳಿದ್ರಲ್ಲ, ಇಲ್ಲಿ 10ನೇ ವಚನದಲ್ಲಿ ಹೇಳ್ತಾರೆ, ಅವರು ನನ್ನ ಪ್ರಜೆ, ಜೀವಸ್ವರೂಪನಾದ ದೇವರ ಮಕ್ಕಳು ಎನಿಸಿಕೊಳ್ಳುವರು. ಇದು ಹೋಶೆಯ ಅನುಭವ. ನೋಡ್ರಿ ಎಷ್ಟು ಒಳ್ಳೆ ದೇವರು, ಎಂಥ ಹೋಶೆಯ ಅನುಭವ. 11ನೇ ವಚನದಲ್ಲಿ ನೋಡುವಾಗ ಯೆಹೂದ್ಯರು ಇಸ್ರಾಯೇಲರಿಗೂ ಒಟ್ಟುಗೂಡಿ ಒಬ್ಬನನ್ನೇ ಶಿರಸ್ಸಾಗಿ, ಇದು ಮೆಸ್ಸಿಯನ ಆಳಿಕೆಯಲ್ಲಿ ಆಗುವಂಥದ್ದು ಐಕ್ಯತೆ. ಇದು ಮೆಸ್ಸಿಯನ ಅನುಭವ. 11ನೇ ವಚನದಲ್ಲಿ ಇರುವಂಥ ಒಂದು ಅನುಭವ. ಇದು ಮೆಸ್ಸಿಯನ ಅನುಭವನು ಹೋಶೆಯನ ಅನುಭವನು ಆಗಿರುವಂಥ ಐಕ್ಯತೆಯ ಒಂದು ಅನುಭವ. ಕೊನೆಯದಾಗಿ ನೋಡುವಾಗ 11ನೇ ವಚನದ ಕೊನೆ ಭಾಗ, ಇಜ್ರೇಲಿನ ಸುದಿನವು ಅತಿ ವಿಶೇಷವಾದದ್ದು. ಇಜ್ರೇಲ್ ಅಂದರೆ ದೇವರು ಬಿತ್ತುವನು ಅಂತ ಹೇಳ್ಬಿಟ್ಟು, ಏನನ್ನು ದೇವರು ಬಿತ್ತುವಾತನಾಗಿದ್ದಾನೆ, ರಕ್ತಮಯವಾದಂಥ ಒಂದು ಸ್ಥಳ, ಅಲ್ಲಿ ದೇವರು ತನ್ನ ಸುದಿನವನ್ನು ಬಿತ್ತುತ್ತಾನೆ, ಅತಿ ವಿಶೇಷವನ್ನು ಬಿತ್ತುವವನಾಗಿದ್ದಾನೆ. ಆಶ್ಚರ್ಯವಲ್ಲವ? ಯಾವ ರೀತಿಯಾಗಿ ಹಿಂದಿರುಗಿ ರೆಸ್ಟೋರೇಷನ್, ಪುನಃಸ್ಥಾಪನೆ, ಹಿಂಜಾರಿದವರಿಗೆ ಆಗುವಂಥ ಅನುಭವಗಳು ಈ 11 ಹೋಶೆಯ ಅನುಭವಗಳಾಗಿರ್ತವೆ. ಹೋಶೆಯನ ಗ್ರಂಥ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.